ಇದೀಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆಗೆ ಒಂದಿಷ್ಟು ಬ್ರೇಕ್ ಬೀಳುತ್ತಾ ಅನ್ನುವಂತ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜಿ ಪರಮೇಶ್ವರ್ ಅವರು ಇದೀಗ ಒಂದಿಷ್ಟು ಮಾಹಿತಿಗಳನ್ನ ಸಿಎಂ ಸಿದ್ದರಾಮಯ್ಯನವರ ಹತ್ರ ಒಯ್ದಿದ್ದಾರೆ ಅಂತ. ಯಾಕೆ SIT ಧರ್ಮಸ್ಥಳದಲ್ಲಿ ಒಂದಿಷ್ಟು ತನಿಖೆ ಬಹಳ ನಿಷ್ಪಕ್ಷವಾದಂತ ತನಿಖೆ ನಡೀಬೇಕಾದಂತ ಸಂದರ್ಭದಲ್ಲಿ ಯಾಕೆ ತನಿಖೆ ಬ್ರೇಕ್ ಬೀಳುತ್ತೆ, ಏನ್ ಕತೆ? ಹಾಗಾದ್ರೆ ವರದಿ ಏನಾದ್ರೂ ಬಂದಿದ್ಯಾ ಅಥವಾ ಒತ್ತಡ ಏನಾದ್ರೂ ಬರ್ತಾ ಇದೆಯಾ, SIT ತನಿಖೆ ಸರಿಯಾಗಿ ನಡೀತಾ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಪರಮ ಅವರು ಒಂದಿಷ್ಟು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರ ಹತ್ರ ಹಂಚಿಕೊಂಡಿದ್ದಾರಂತೆ. ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಗಮನಿಸ್ತಾ ಹೋಗೋಣ ಚಂದ್ರಕಲಾ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆಗೆ ಬ್ರೇಕ್ ಬೀಳುತ್ತಾ? ಬೆಳ್ತಂಗಡಿ ಪೊಲೀಸರಿಗೆ ತನಿಖೆಯ ಹೊಣೆಯನ್ನ ವಹಿಸುತ್ತಾ ಸರ್ಕಾರ? ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತಹ ಗಂಭೀರ ಚಿಂತನೆಯಾದ್ರೂ ಏನು? ಹಾಗಾದ್ರೆ SIT ತನಿಖೆ ಮುಂದುವರಿಯುವಂತಹ ಅಗತ್ಯತೆ ಇಲ್ಲ ಅಂತ ಅಧಿಕಾರಿಗಳು ಏನಾದ್ರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರ? SIT ತನಿಖೆ ಮುಂದುವರಿಯೋದೇ ಬೇಡ ಅಂತ ಏನಾದ್ರೂ ಒಳಗೊಳಗೆ ಚರ್ಚೆ ಆಯ್ತಾ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ತನಿಖೆಗಾಗಿ ರಚಿಸಿದ್ದಂತಹ SIT ಈಗ ಹಿಂದೇಟನ್ನ ಹಾಕ್ತಾ ಇರುವುದು ಯಾಕೆ ನೋಡಿ? ಈಗಾಗಲೇ ಹೇಳ್ದಾಗೆ ಒಂದು ಕಡೆ ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ಬಿಟ್ಟು ಬಿಡದೆ ಹಗಲು ರಾತ್ರಿ ಎನ್ನದೆ ಕಷ್ಟಪಡ್ತಿದ್ದಾರೆ. ತನಿಖೆಯನ್ನ ಬಹಳ ಗಂಭೀರ ಸ್ವರೂಪದಲ್ಲಿ ತಕೊಂಡು ಹೋಗ್ತಾ ಇದ್ದಾರೆ, ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಸಡನ್ಲಿ ಆಲ್ ಆಫ್ ದಿ ಸಡನ್ ಇದನ್ನ ನಿಲ್ಲಿಸಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ದಾರಾ? ಉನ್ನತ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳು ಏನಾದ್ರೂ ಇದನ್ನ ಯಾಕೋ ಮುಂದುವರ್ಸೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರೆ ಸಾಕು ಅನ್ನುವಂತ ಮಾತು ಏನಾದ್ರೂ ಆಡಿದಾರ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇರೋದ್ರಲ್ಲಿ ಯಾವುದೇ ರೀತಿ ಅಂತ ಎಣ್ಣೆ ಮಾತೇ ಇಲ್ಲ. ಹೌದೌದು, ಈಗ ಚಿಂತನೆ ನಡೀತಾ ಇದೆ ಬಹಳ ಸ್ಪಷ್ಟವಾಗಿ. ಏನಪ್ಪಾ ಅಂತಂದ್ರೆ ಈಗ SIT ತನಿಖೆ ಬೇಡ, ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳೇ ಒಂದಿಷ್ಟು ನಿಭಾಯಿಸುವಂತ ತಾಕತ್ತಿದೆ, ಶಕ್ತಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳನ್ನ ವಹಿಸ್ಬಿಟ್ರೆ ಹೆಂಗಿರುತ್ತೆ? ಯಾಕಂದ್ರೆ ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ವಿ ಯಾವ ರೀತಿ ಆದಂತ ತನಿಖೆ ಆಯ್ತು, ಏನ್ ಕತೆ. ಯಾಕಂದ್ರೆ ಅಲ್ಲಿ ಇರುವಂತ ಅಧಿಕಾರಿಗಳು ನಿಷ್ಪಕ್ಷವಾದಂತ ತನಿಖೆ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಳೆ ಕೇಸ್ಗಳನ್ನ ನೋಡ್ತಾ ಹೋದಾಗ ಯಾವಾಗ್ಲೂ ಒಂದು ನ್ಯಾಯ ಸಿಗ್ಬೇಕಾಗಿತ್ತು, ಆದ್ರೆ ಆ ನ್ಯಾಯ ಸಿಗಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು SIT ಅದನ್ನ ಹೊಣೆಗೆ ಒಂದಿಷ್ಟು ಹೆಗಲ ಮೇಲೆ ಹೇರಿಸಿದ್ರು. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನಿಗೂಢ ಸಾವು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ರಚನೆ ಆಯ್ತಲ್ಲ, ರಚನೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಊಹೆ ಮಾಡಿದ್ರು ಚಂದ್ರಕಲಾ. ಏನಂತಂದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ರೀ, ಅಲ್ಲಿರುವಂತ ಆತ್ಮಗಳಿಗೆ ಒಂದ್ ಕಡೆ ಶಾಂತಿ ಸಿಗುತ್ತೆ. ಯಾಕಂದ್ರೆ SIT ಅಧಿಕಾರಿಗಳ ಒಂದು ತನಿಖೆ ಅಂತಂದಾಗ ಸಾಕಷ್ಟು ಜನ ನಂಬುತ್ತಾರೆ, ಅಧಿಕಾರಿಗಳ ತನಿಖೆ ರೀ ಇದು, SIT ಅಧಿಕಾರಿಗಳ ತನಿಖೆ ಅಂತಂದಾಗ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಒಂದು ನಂಬಿಕೆ. ಸೊ ಈಗ ಸರ್ಕಾರ ಒಂದು ಕಡೆ ಚಿಂತನೆ ನಡೆಸ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಿಷ್ಟು ಸುದ್ದಿಗಳನ್ನ ಓದಿದ್ವಿ ನಾವು, SIT ಅಲ್ಲಿಂದ ಬಂದ್ಬಿಡುತ್ತಪ್ಪ, ಬಂದ್ಬಿಡುತ್ತೆ SIT ಮೇಲೆ ಬಹಳಷ್ಟು ಒತ್ತಡವನ್ನ ಹೇರುವಂತ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದಂತಹ ಸ್ವತಂತ್ರ ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಾಗಿ ಒಂದಿಷ್ಟು ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಸೊ ಅದ್ರ ಮುಂದುವರೆದು ಒಂದಿಷ್ಟು ಬ್ರೇಕಿಂಗ್ ಇದೆ ಅಂತೆ. SIT ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ವಿವರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಇನ್ನು SIT ತನಿಖೆಯ ಪ್ರಗತಿಯ ವಿವರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗಿದೆ. ಶುಕ್ರವಾರ ರಾತ್ರಿ ಪರಮೇಶ್ವರ್ ಅವರು ತನಿಖಾ ಪ್ರಗತಿ ಮಾಹಿತಿಯನ್ನ SIT ಅಧಿಕಾರಿಗಳ ಮಾಹಿತಿ ಏನಿದೆಯಲ್ಲ ಸಂಪೂರ್ಣವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಕೊಟ್ಟಿದ್ದಾರೆ ಅಂತೆ. SIT ತನಿಖಾ ಮಾಹಿತಿ ಸಿಎಂಗೆ ತಲುಪಿಸಿದಂತ ಗೃಹ ಸಚಿವರು SIT ತನಿಖೆ ವಿವರ ಬಗ್ಗೆ ಗೃಹ ಸಚಿವರ ಜೊತೆ ಒಂದಿಷ್ಟು ಸಿಎಂ ಚರ್ಚೆ ಕೂಡ ನಡೆಸಿದ್ದಾರೆ. ತನಿಖೆ ವೇಳೆ ಸಿಕ್ಕಿರುವಂತಹ ವಿವರಗಳ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಒಂದಿಷ್ಟು ಸಮಾಲೋಚನೆಯನ್ನ ನಡೆಸಿರುವಂತದ್ದು. ರೆಬಲ್ ಟಿವಿಗೆ ಸರ್ಕಾರದ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ನೋಡಿ, ಈಗ ಸರ್ಕಾರ ಒಂದಿಷ್ಟು ತನಿಖೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಇಲ್ಲಿ SIT ಅಧಿಕಾರಿಗಳು ಯಾವ ರೀತಿ ತನಿಖೆಯ ಜೊತೆಗೆ ನಿಷ್ಪಕ್ಷವಾದಂತ ತನಿಖೆ, ಒಂದು ನಂಬಿಕೆ, ಒಂದು ಬಲವಾದ ನಂಬಿಕೆ ಇದೆ, ಬಹಳ ಬಲವಾದ ನಂಬಿಕೆ. ಅಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತ ಮೂಳೆಗಳು, ಒಂದಿಷ್ಟು ಬುರುಡೆಗಳು ಏನೇನು ಇದೆಯಲ್ಲ ಅದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಜಿ ಪರಮೇಶ್ವರ್ ಅವರು ಇಂಚಾಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಈ ಹಿಂದೆ ಏನಾಯ್ತು ಅಂತಂದ್ರೆ ಮೊಹಂತಿ ಅವರು ಕೂಡ ಹೋದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹತ್ರ 1 ರಿಂದ 2 ಗಂಟೆವರೆಗೂ ಚರ್ಚೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಈಗ ಈ ಹಿಂದೆ ನಡೆದಂತ ಸದನದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ SIT ತನಿಖೆ ಅಥವಾ SIT ರಚನೆ ಮಾಡಿರೋದು ನಮಗೆ ಉತ್ತಮದ ಕೆಲಸ, ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ಈ ಪ್ರಕರಣದಲ್ಲಿ ನೋಡಿ 90% ಅಷ್ಟು ಕೆಲಸ ಆಗ್ಬೇಕಾಗಿದೆ, ಇಲ್ಲಾಗಿರೋದು ಕೇವಲ 10% ಅಷ್ಟು ಮಾತ್ರ. ಅಂದ್ರೆ ಅವರ ಹೇಳಿಕೆ ಹೆಂಗಿತ್ತು ಅಂತಂದ್ರೆ, ಈ ಪ್ರಕರಣಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಕ್ಕೇ ಸಿಗುತ್ತೆ, ತಡ ಆದ್ರೂ ಪರವಾಗಿಲ್ಲ, ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಹೇಳಿಕೆಯನ್ನ ಈ ಹಿಂದೆನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಕೊಟ್ಟಿದ್ರು. ಸೊ SIT ಅಧಿಕಾರಿಗಳು ಕೂಡ ಅದೇ ರೀತಿಯಾದಂತಹ ಕಾರ್ಯವೈಖರಿಯಲ್ಲಿ ಪ್ರವೃತ್ತರಾಗಿದ್ದಾರೆ. ಬಟ್ ಈಗ
ಸಡನ್ ಆಗಿ ಎಲ್ಲೋ ಒಂದು ಕಡೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ತಿರುವು ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ. ಆದ್ರೆ SIT ಅಧಿಕಾರಿಗಳ ಮೇಲೆ ಇರುವಂತ ನಂಬಿಕೆ ಇನ್ನೂ ಕೂಡ ಕಳ್ಕೊಂಡಿಲ್ಲ. ಅದೇ ಇನ್ನೂ ಕೂಡ ಕಳ್ಕೊಂಡಿಲ್ಲ ಅವರು. ಯಾಕಂದ್ರೆ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸದನದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರಲ್ಲ, ಬಹಳ ಘಂಟಾಘೋಷವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಇನ್ವಾಲ್ವ್ ಆಗಕ್ಕೆ ಬಿಡಲ್ಲ, ನಾನು ಗೃಹ ಸಚಿವನಾಗಿ ಇರುವವರೆಗೂ ಕೂಡ SIT ಅಧಿಕಾರಿಗಳು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾರ್ರಿ, ಯಾರಿಗೂ ಕೂಡ ಇನ್ವಾಲ್ವ್ ಆಗೋದಕ್ಕೆ ಬಿಡಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಿದ್ರು. ಸೊ ಅದ್ರ ಮುಂದುವರೆದಾಗೂ ಕೂಡ ಒಂದಿಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಗಳು ಇದಾವೆ. ಏನ್ ಮಾತಾಡಿದ್ರು, ಏನ್ ಕತೆ ಅನ್ನುವಂತ ಬಗ್ಗೆ. SIT ಮುಂದುವರಿಕೆಗೆ ಆಸಕ್ತಿಯನ್ನ ತೋರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವಾಗ್ಲೂ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ. SIT ಬದಲಿ ಸ್ಥಳೀಯ ಪೊಲೀಸರಿಗೆ ತನಿಖೆ ವಹಿಸುವ ಬಗ್ಗೆ ಚರ್ಚೆ ಕೂಡ ನಡೆದಿದೆಯಂತೆ. ಸ್ಥಳೀಯ ಪೊಲೀಸರಿಂದ ತನಿಖೆ ಮುಂದುವರಿಸುವ ಬಗ್ಗೆ ಪರಂ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ. ಅಂತಿಮ ನಿರ್ಧಾರ ನೀವೇ ಮಾಡಿ ಅಂತ ಸಿಎಂಗೆ ಹೇಳಿದ್ದಾರಂತೆ ಪರಮೇಶ್ವರ್ ಅವರು. ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರ ಮಾಡುವುದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಈ ವಾರದಲ್ಲಿ ನಿರ್ಧಾರ ಮಾಡ್ತೀವಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ತನಿಖೆ ನಿಜಕ್ಕೂ ಕೂಡ ಒಂದು ಕಡೆ ಹೆಂಗೆ ಅಂತಂದ್ರೆ ಸರ್ಕಾರಕ್ಕೂ ಕೂಡ ತಲೆನೋವನ್ನ ತಂದೊಡ್ಡಿದೆ. ಯಾಕಂದ್ರೆ ಸುಮ್ನೆ ಹೇಳ್ಕೊಂಡು ಹೋಗೋದಲ್ಲ, ಇದಕ್ಕೆ ಒಂದು ಅಂತ್ಯ ಅನ್ನೋದು ಕೊಡ್ಬೇಕಾಗಿದೆ. ಅದು ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯವಾಗಿ ಗೃಹ ಸಚಿವರ ಹೊಣೆಗಾರಿಕೆ ಹೊತ್ಕೊಂಡಿರೋದ್ರಿಂದ ಇದಕ್ಕೆ ಅತಿ ಶೀಘ್ರದಲ್ಲಿ ಒಂದು ಪುಲಿಸ್ ಸ್ಟಾಪ್ ಅನ್ನ ಇಡ್ಲೇಬೇಕು. ಸೊ ಹಾಗಾಗಿ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬಹಳ ಒತ್ತಡ ಇದ್ದೇ ಇದೆ. ನೋಡಿ, ಎಲ್ಲಿ ಜನ ಕೇಳ್ತಾರೆ, ಎಷ್ಟ್ ದಿನ ಅಂತ ಹಿಂಗೆ ಮಣ್ಣಾಗಿತೀರಿ, ಇವ್ರನ್ನ ವಿಚಾರಿಸ್ತೀರಿ, ಏನಾದ್ರೂ ಒಂದು ಹುಡುಕಿ ಅದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನ ಇಟ್ಬಿಡಿ. ಎಷ್ಟ್ ದಿನ ಅಂತ ಒಂದೇ ಪ್ರಕರಣ ಇಷ್ಟ ದಿನ ಎಳ್ಕೊಂಡು ಹೋಗ್ತೀರಾ? ನಮಗೂ ನೋಡ್ ಸಾಕಾಗ್ಬಿಟ್ಟಿದೆ. ಈಗ ಚಂದ್ರಕಲಾ ಮಾತಾಡಿದ ತಕ್ಷಣ ತನಿಖೆ ಆಗುತ್ತಾ ಅಂತೀರ? ಯಾಕಂದ್ರೆ ಆದಷ್ಟು ಬೇಗ ಆಗ್ಬೇಕಾಗುತ್ತಾ, ಆದ್ರೆ ಒತ್ತಡ ಹೇರಕ್ಕಾಗೋದಿಲ್ಲ. ಸಮಯ ಬೇಕು ಅವರಿಗೂ ಕೂಡ. ಯಾವ ರೀತಿ, ಯಾಕಂದ್ರೆ ಸಿಕ್ಕಿರುವಂತ ಆಧಾರಗಳ ಮೇಲೆ ತನಿಖೆ ಮಾಡ್ತಾರೆ ಅವರು ಕೂಡ. ಅಂದ್ರೆ ಹೋಗಿದ ತಕ್ಷಣ ಇವರೇ ಆರೋಪಿಗಳು, ಇವ್ರನ್ನ ಬಂಧಿಸ್ಬಿಡಿ, ಇವ್ರನ್ನ ಹಾಕೊಂಡ್ಬಿಡಿ, ಜೈಲಿಗೆ ಹಾಕ್ಬಿಡಿ, ಇವರೇ ನೋಡ್ರಿ ಮಾಡಿದವರು ಅಂತ ಹೇಳಕ್ ಆಗುತ್ತಾ? ಅಲ್ಲ, ಇನ್ನೊಂದೇನಾಗ್ತದೆ ಅಂದ್ರೆ ದಿನಕ್ಕೊಬ್ರು ಬರ್ತಾ ಇದ್ದಾರೆ. ಯಾರ ಬಗ್ಗೆ ಅಂತ ಯೋಚನೆ ಮಾಡ್ಬೇಕು ಅವರು. ದಿನಕ್ಕೊಬ್ರು ಬರ್ತಾರೆ, ಏನೋ ಹೇಳಿಕೆಯನ್ನ ಕೊಡ್ತಾರೆ. ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಆ ಹೆಣ ನೋಡಿದ್ವಿ, ಈ ಓಳೋದ್ ನೋಡಿದ್ವಿ ಅಂತ ಹೇಳಿದ್ರೆ SIT ಅಧಿಕಾರಿಗಳು ಎಷ್ಟು ಜನನ ಅಂತ ತನಿಖೆ ನಡೆಸ್ತಾರೆ ಅದಲ್ವಾ? ಯಾಕಂದ್ರೆ ಇವ್ರ ಆಂಗಲ್ ಇಂದ ಎಲ್ಲಿ ಆಯ್ತು, ಏನ್ ಕತೆ, ಇವರ ಹಿನ್ನೆಲೆ ಏನು, ಅದು ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ನೋಡಿ, ಚೆನ್ನೈಯಿಂದನೇ 15 ದಿನ ಹೋಯ್ತು. ಆಮೇಲೆ ಟಿ ಜಯಂತ್ ಬಂದ್ರು, ಟಿ ಜಯಂತ್ದು ಮತ್ತೊಂದ್ ಕಡೆ ಸುಜಾತಾ ಭಟ್ರದವ್ರದಂತೂ ಕೇಳಕ್ಕೆ ಹೋಗ್ಬೇಡಿ. ಅದಾದ ನಂತರ ಮಟ್ಟಣ್ಣವರು, ತಿಮರೊಡ್ಡಿ, ಮತ್ತೊಂದ್ ಕಡೆ ಸಮೀರ್ ಎಂಬಡಿ. ಈ ಲಿಸ್ಟ್ ನೋಡ್ತಾ ಹೋದಾಗ ಇವರು ತನಿಖೆಯನ್ನ ಮಾಡಿದಾಗ ಯಾರಿಗೆ ಏನು ಚೈನ್ ಲಿಂಕ್ ಇದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕಲ್ಲ, ನೆಗ್ಲೆಕ್ಟ್ ಮಾಡಂಗಿಲ್ಲ. ಇನ್ನೊಂದ್ ಕಡೆ ವಿಚಾರಣೆಯನ್ನು ನಡೆಸಲೇಬೇಕಾಗುತ್ತೆ. ಸೊ ಈಗ ಬಂದು ಹೇಳ್ತಾ ಇದಾರೆ ಅಂತಂದ್ರೆ ಎಲ್ಲ ಒಂದು ಕಡೆ ನೋಡಿ, ಈಗ ವಿಠಲ್ ಗೌಡ ಅವರನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಿಲ್ಲ. ಅವರು ಬಿಚ್ಚಿಟ್ಟಂತಹ ರಹಸ್ಯದ ಹಿಂದೆ ಏನೇನೆಲ್ಲ ವಿಷಯಗಳಿತ್ತು ಅಂತ ಅವ್ರನ್ನೇನಾದ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ, ಇವರು ಸುಮ್ನೆ ಡೋಂಗಿ ಬಿಡ್ತಾ ಇದಾರಪ್ಪ, ಜಯಂತ್ ರೀತಿ ಬಂಡಲ್ ಗಟ್ಲೆ ದಾಖಲೆಗಳನ್ನ ಇಟ್ಕೊಂಡ್ ಬರ್ತಾ ಇದಾರೆ, ಇವರು ಸುಮ್ನೆ ಬಿಡುವಂತ ಏನಾದ್ರು ಅನ್ಕೊಂಡಿದ್ರೆ ನೋಡಿ ಎಷ್ಟು ವಿಷಯಗಳು ಮಿಸ್ ಆಗ್ತಾ ಇತ್ತು. ಹೌದು, ಬಂಗ್ಲೆಗೂಡದಲ್ಲಿ ಸಿಕ್ಕಂತ ಅಸ್ಥಿ ಪಂಜರಗಳಾಗಿರ್ಬೋದು, ಅಲ್ಲಿರುವಂತ ಬುರುಡೆಗಳಾಗಿರ್ಬೋದು, ಒಂದೊಂದಾಗಿ ಸಿಗ್ತಾ ಹೋಯ್ತಲ್ಲ. ಅದೇ ರೀತಿ ಆದಂತ SIT ಅಧಿಕಾರಿಗಳು, ಅಂದ್ರೆ SIT ಅಧಿಕಾರಿಗಳ ಮೇಲೂ ಕೂಡ ಒತ್ತಡ ಹಾಕೋದಕ್ಕಾಗಲ್ಲ ರೀ. ಯಾರೋ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಮಧ್ಯಂತರ ವರದಿ ಕೊಡಿ ಅಂತಂದ್ರೆ ಅದೇನು ಆಟ ಸಾಮಾನಲ್ಲ. ಯಾಕಂದ್ರೆ ಜನರಿಗೆ ಹೌದು ಒಂದು ನಂಬಿಕೆ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ, ಹೌದಪ್ಪ ಇಷ್ಟೇ ದಿನಗಳಲ್ಲಿ ಮುಗಿಸ್ಬೇಕು, ಇಷ್ಟೇ ದಿನಗಳ ಮೇಲೆ SIT ಅಧಿಕಾರಿಗಳು ಕೂಡ ಅಲ್ಲಿ ಕೈ ಕಟ್ಕೊಂಡು ಕೂತಿಲ್ಲ ರೀ. ಸರಿಯಾದಂತ ತನಿಖೆ ಮಾಡ್ತಾ ಇದ್ದಾರೆ. ಯಾರಿದ್ದಾರೆ ಇದ್ರ ಹಿಂದೆ ಎಂತ ಪ್ರಭಾವಿ ಆದ್ರೂ ಕೂಡ ಅವ್ರನ್ನ ಹೇಳ್ತರುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಸ್, ಮುಂದಿನ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಏನಿದೆ ಅನ್ನೋದ್ರ ಬಗ್ಗೆ. ಇನ್ನು SIT ತನಿಖೆ ನಿಲ್ಲಿಸುವ ಬಗ್ಗೆ ಕಾನೂನು ಸಲಹೆ ಪಡೆಯಲು ಒಂದಿಷ್ಟು ನಿರ್ಧಾರ ಅಂತೆ. ಕಾನೂನು ಸಲಹೆ ಪಡೆದು ಮುಂದುವರಿಸಲು ಸಿಎಂ ಒಂದ್ ಕಡೆ ಸಾಧ್ಯತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕಾಣಿಸ್ತಾ ಇದೆ. ಸ್ಥಳೀಯ ಪೊಲೀಸರಿಗೆ ತನಿಖೆ ಮುಂದುವರಿಸುವ ಹೊಣೆ ನೀಡುವ ಸಾಧ್ಯತೆ ಇದೆ. ಇನ್ನೊಂದು ವಾರದಲ್ಲಿ ನಿರ್ಧಾರವಾಗುತ್ತಾ ಬೆಳ್ತಂಗಡಿ SIT ಭವಿಷ್ಯ? ಹಾಗಾದ್ರೆ ಅಂದುಕೊಂಡಿದ್ದೇ ಬೇರೆ, ಆಗ್ತಿರೋದೇ ಬೇರೆ ಎನ್ನುವ ಕಾರಣಕ್ಕೆ ನಿರ್ಧಾರನ? ಯಾಕಂದ್ರೆ ಭಾರಿ ಕುತೂಹಲಕ್ಕೆ ಕಾರಣವಾದಂತ SIT ತನಿಖೆ ವಾಪಸ್ ಚರ್ಚೆ. ಈ ಚರ್ಚೆ ಇದೆಯಲ್ಲ ಸಾಕಷ್ಟು. ಯಾಕಂದ್ರೆ ಒಂದು ಕಡೆ ಗಮನಿಸ್ತಾ ಹೋದಾಗ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳು ಸರಿಯಾದಂತ ಒಂದಿಷ್ಟು ತನಿಖೆಗಳನ್ನ ಮಾಡ್ತಾ ಹೋಗಿದ್ರೆ, ಸರಿಯಾದಂತ ಇಲ್ಲಿವರೆಗೂ ಕೂಡ SIT ಆಗಿರ್ಬೋದು, NIA ಆಗಿರ್ಬೋದು, CID ಆಗಿರ್ಬೋದು, ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಅನ್ನುವಂಥದ್ದು ಹೇಳಿಲ್ಲ. ಯಾಕಂದ್ರೆ ಕರ್ನಾಟಕ ಪೊಲೀಸರು ಕೂಡ ಅದಕ್ಕೆ ಗಟ್ಟಿಯಾಗಿದ್ದಾರೆ. ಎಂತೆಂತ ಕೇಸ್ಗಳನ್ನ ಭೇದಿಸಿದ್ದಾರೆ. ಏನು ಬೇರೆ ಬೇರೆ ಅಧಿಕಾರಿಗಳು, ಬೇರೆ ಬೇರೆ
ಬೇರೆ ಸಂಸ್ಥೆಗಳು ಇನ್ವಾಲ್ವ್ ಆಗೋದಕ್ಕೆ ಬಿಡಲ್ಲ. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಅಧಿಕಾರಿಗಳ ಗತ್ತು ಗಾಂಭೀರ್ಯ ಅದ್ರ ಬಗ್ಗೆಯೂ ಕೂಡ ಇಂತಿಂತ ರಾಬರಿ ಕೇಸು ಏನಾಗಿದೆ, ಯಾವ ಮರ್ಡರ್ ಕೇಸ್ ಆಗಿದೆ, ಯಾರಿದ್ರ ಹಿಂದೆ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ತನಿಖೆ ಹಚ್ಚುವಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಕರ್ನಾಟಕ ಪೊಲೀಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸರು ಹೆಮ್ಮೆ ಇದೆ. ನಿಪುಣರು ಅಂತ. ಆದ್ರೆ ಬೆಳ್ಳತಂಗಡಿ ಪೊಲೀಸ್ ಅಧಿಕಾರಿಗಳು ಅಂತಂದಾಗ, ಆ ಭಾಗದ ಪೊಲೀಸ್ ಅಧಿಕಾರಿಗಳು ಅಂತಂದಾಗ ಒಂದಿಷ್ಟು ಆರೋಪ ಇದೆ, ನೆಗ್ಲಿಜೆನ್ಸಿ ಮಾಡಿದ ಅಂತ ಆರೋಪ ಇದೆ. ಯಾರು ಬಂದ್ರು ಕೂಡ ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳದ ಪೊಲೀಸರು ಎಲ್ಲೋ ಒಂದು ಕಡೆ ಕೊಡುವಂತಹ ಕೇಸ್ಗಳನ್ನ ಹೋಗಿ ದೂರುಗಳನ್ನ ಕೊಟ್ರೆ ಅವರು ತಗೊಳ್ತಾ ಇರ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ರು. ನಾಳೆ ಬನ್ನಿ, ಮಧ್ಯಾಹ್ನ ಬನ್ನಿ, ಆ ಕಂಪ್ಲೇಂಟ್ ತಗೊಂಡು ಮತ್ತೆ ಏನೇನೋ ಮಾಡ್ತಿದ್ರು ಅನ್ನುವಂತ ಆರೋಪ ಇದೆ. ಹಾಗಾಗಿ ಈಗ ನೋಡಿ, ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಂದ್ರಲ್ಲ, ಹಂಗಾಗೋಗ್ಬಿಡ್ತು. ಈಗ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಹೊಣೆಯನ್ನ ಕೊಟ್ಬಿಟ್ರೆ ಚಂದ್ರಕಲಾ, ಸೊ ಹಳೆ ಕೇಸ್ಗಳೆಲ್ಲವೂ ಕೂಡ ರಿಓಪನ್ ಆಗಬಹುದು. ಯಾಕಂದ್ರೆ ಇಲ್ಲಿ ಸೌಜನ್ಯ ಕೇಸ್ ಆಗಿರ್ಬೋದು, ರವಿ ಪೂಜಾರಿ ಕೇಸ್ ಆಗಿರ್ಬೋದು, ಏನು ಸೌಜನ್ಯ ಅವರ ತಂದೆ ಚಂದ್ರಪ್ಪನ ಕೇಸ್ ಆಗಿರ್ಬೋದು, ಇವರೆಲ್ಲಾ ಕೇಸ್ಗಳು ರಿಓಪನ್ ಆದ್ರೆ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾರ ಅನ್ನುವಂತ ಭರವಸೆ ಇದೆ. ನಮ್ ಕಣ್ಣಿಗೆ ನಮಗೆ ಕಿವಿಗೆ ಬಿದ್ದಿರುವಂತಹ ಪ್ರಕರಣಗಳು ಇಷ್ಟು, ತಿಳಿದೇ ಇರುವಂತಹ ಪ್ರಕರಣಗಳು ಇನ್ನೂ ಎಷ್ಟು ಇದೆಯೋ, ಅದು ಸುಮಾರು ಅದು ಎಷ್ಟು ಇದೆಯೋ ಏನ್ ಕಥೆನೋ ಅದ್ರ ಬಗ್ಗೆಯೂ ಕೂಡ. ಎಸ್, ಮತ್ತೊಂದಿಷ್ಟು ಇದೆ. ಯಾಕೆ ಅಂತಂದ್ರೆ ಈಗ ಮುಂದಿನ ಸ್ಟೋರಿ ಇದೆಯಲ್ಲ, ಇದು ಬಹಳ 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 ಇಂಟ್ರೆಸ್ಟಿಂಗ್ ಸ್ಟೋರಿ. ದಿನ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ವಿಡಿಯೋ ಬರುತ್ತೆ. ಯಾಕಂದ್ರೆ ಚಿನ್ನ ಏನು ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಾ, ಈಗಾಗ್ಲೇ 1, 2, 3, 4 ಸೀರಿಯಲ್ ಪ್ರಕಾರ, ಯಾಕಂದ್ರೆ ವೆಬ್ ಸೀರೀಸ್ ಪ್ರಕಾರ ಬರ್ತಾ ಇದೆ. ಈಗ 12ನೇ ವಿಡಿಯೋ, 8ನೇ ವಿಡಿಯೋ, 9ನೇ ವಿಡಿಯೋ. ನಿನ್ನೆ ಒಂದಿಷ್ಟು ಗಮನಿಸಬೇಕಾಗಿರುವಂತ ಚಂದ್ರಕಲಾ, 7ನೇ ವಿಡಿಯೋ, 8ನೇ ವಿಡಿಯೋದಲ್ಲಿ ಒಂದಿಷ್ಟು ಆಡಿದಂತ ಮಾತುಗಳು ಕೇಳಿದಾಗ ನಿಜಕ್ಕೂ ಕೂಡ ಶಾಕ್ ಆಗ್ಬಿಟ್ರು ಜನ. ಆದ್ರೆ ಗಮನಿಸಿರ್ತಾರೆ ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆ.